ತಾರಿಣಿ ಅನ್ನೋದೇ ಒಂದು ಎನರ್ಜಿ. ಸೊ ಆ ಟೈಟ್ಲಿ ಹಂಗಿದೆ. ತಾರಿಣಿ ಅಂದರೆ ದುರ್ಗಿ ಅನ್ನೋ ಅರ್ಥ ಬರುತ್ತೆ. ಹಾಗೆ ಇಡೀ ಸಿನಿಮಾ ಅದೇ ರೀತಿ ಇದೆ. ಒಂದು ಒಳ್ಳೆ ಸಿನಿಮಾ ಇದು, ಒಳ್ಳೆ ಪ್ರಾಡಕ್ಟು. ಹಾಗಾಗಿ ಹಲವಾರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿ ಆಯ್ಕೆಯಾಗಿ ಮತ್ತು ಪ್ರದರ್ಶನ ಕೂಡ ಕಂಡಿದೆ. ಹಲವಾರು ಅವಾರ್ಡ್ಗಳು ಕೂಡ ಈ ಚಿತ್ರಕ್ಕೆ ಬಂದಿದೆ. ಕಥೆಯ ಮೂಲ ಹೇಗೆ ಹುಟ್ಟಿದೆ? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಭ್ರೂಣ ಹತ್ಯೆ ಅನ್ನೋದು ತುಂಬ ಕಡೆ ಕೇಳುವಂತಹ ವಿಷಯ, ನ್ಯೂಸ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಾಗ ಕೇಳ್ತಿರುವಂತಹ ವಿಷಯ. ಇಂಥ ಟೈಮಲ್ಲಿ ಇದು ತುಂಬ ಒಳ್ಳೆಯ ಸಿನಿಮಾ, ತುಂಬ ಮೆಸೇಜ್ ಎಲ್ಲರೂ ತಲುಪಬೇಕಾದಂತಹ ಸಿನಿಮಾ. ಬಟ್ ನಿಮಗೆ ಈ ಥರದ ಕಥೆ ಹುಟ್ಟಿದ್ದು ಹೇಗೆ? ಇಲ್ಲ, ಭ್ರೂಣ ಹತ್ಯೆ ಅನ್ನೋದು ಅನಾದಿ ಕಾಲದಿಂದನೂ ಇದೆ. ಸೊ ಹೆಣ್ಣು ಯಾರಿಗೂ ಬೇಡವೇನೋ ಅನ್ನೋ ಒಂದು ಸ್ಥಿತಿಗೆ ತಲುಪಿತ್ತು ಸಮಾಜ. ಈಗಲೂ ಕೂಡ ಎಲ್ಲ ವಿದ್ಯಾವಂತರು ಇರೋಂಥ ಕಾಲದಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಹಲವಾರು ಭ್ರೂಣ ಹತ್ಯೆಗಳು ನಮ್ಮ ಕಣ್ಮುಂದೆನೇ ಆಗಿದೆ. ರೀಸೆಂಟಾಗಿ ಮಂಡ್ಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಸಾವಿರಾರು ಭ್ರೂಣ ಹತ್ಯೆ ಎಲ್ಲ ಆಗಿತ್ತು. ಅದನ್ನೆಲ್ಲ ಹಿಡಿದ್ರು, ಯಾರು ಏನು ಅಂತೆಲ್ಲ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿದ್ರು. ಮೊನ್ನೆ ಇಲ್ಲಿ ನೆಲಮಂಗಲ ಹತ್ತಿರ ಒಂದು ಹಾಸ್ಪಿಟ್ಲಲ್ಲಿ ರಾಜಾರೋಷವಾಗಿ ನಡೀತಾ ಇತ್ತು. ಅದನ್ನು ಕೂಡ ಆ ಡಾಕ್ಟ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ರಂಜನೀಯವಾಗಿ ಅನಿಸಲ್ಲ ಯಾರಿಗೂ ಕೂಡ. ಇದೇನೋ ನಡೀತಾ ಇದೆ, ಯಾರಿಗೂ ಬೇಕಾಗಿಲ್ಲ ಇದು. ಸೊ ಈ ಹೊತ್ತಲ್ಲಿ ನಾವು ಈ ಥರದೊಂದು ಯೋಚನೆ ಮಾಡಿ ಇದನ್ನು ನಾವು ಸಮಾಜಕ್ಕೆ ಕೊಡಬೇಕು. ಈ ಥರದೊಂದು ಮೆಸೇಜು ಯಾವುದು ಈ ಸಮಾಜ ಮರಿತಾ ಇದೆಯೋ ಅದನ್ನು ನಾವು ಎಚ್ಚರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸಿನಿಮಾ ಮಾಡಿದೋ. ಜೊತೆಗೆ ಇದೇ ಸಂದರ್ಭದಲ್ಲಿ ಮಮತಾ ರಾವುತ್ ಅಂತ ನಟಿ, ಪಂಚಭಾಷಾ ನಟಿ, ಅವರು ಪ್ರೆಗ್ನೆಂಟ್ ಆಗಿದ್ದರು. ಅವರ ಪತಿ ಸರ್ ಸುರೇಶ್ ಕೋಟ್ಯನ್ ಚಿತ್ರಾಪು ಅಂತ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಒಟ್ಟಾರೆ 3 ಜನದ ಮನಸ್ಥಿತಿ ಒಂದೇ ಇತ್ತು. ಅಂದರೆ ಏನೋ ಒಂದು ಕೊಡಬೇಕು, ಏನೋ ಒಂದು ಆಗಬೇಕು, ನಾವು ಮಾಡಿದ್ರೆ ಏನೋ ಸ್ಪೆಷಲ್ ಅಂತ ಅನ್ಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸಿನಿಮಾ ಹುಟ್ಟಿದ್ದು. ಹಾಗಾಗಿ ಮೊದಲನೇದಾಗಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾ ನಿರ್ದೇಶನ ಮಾಡೋದಕ್ಕೆ ಅಂತ. ಈ ಕತೆ ಕೂಡ ಹಾಗೆಯೇ, ನಾವು ಫಸ್ಟ್ ಬಂದು ಕತೆ ಹೇಳಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಒಂದಷ್ಟು ವರ್ಕ್ಗಳು ಮಾಡ್ತಾ ಇನ್ನೂ ಒಂದಷ್ಟು ಪರಿಪೂರ್ಣ ಹಂತಕ್ಕೆ ಬಂತು. ಇಲ್ಲೆಲ್ಲೋ ನಾವು ಏನೋ ಬೋಧನೆ ಮಾಡೋಂಥ ಕಥೆ ಎಲ್ಲ ಇದು. ಈ ಭ್ರೂಣ ಹತ್ಯೆ ಅಂದ ತಕ್ಷಣಕ್ಕೆ ಎಲ್ರಿಗೂ ಏನೋ ಅನಿಸುತ್ತೆ, ಏನೋ ಇರುತ್ತೆ, ಏನೋ ಹೆಣ್ಮಗು ಆಗಿರುತ್ತೆ, ಅದನ್ನ ತಗ್ಸ್ಬೇಡಿ ಅಂತ ಹೇಳೋದಕ್ಕೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಸೊ ಅದಲ್ಲ, ಅದ್ರ ಆಚೆಗೆ ಇನ್ನೇನೋ ಸ್ಪೆಷಲ್ ಇದೆ, ಅನೂಹ್ಯವಾದ ವಿಷಯಗಳನ್ನ ಇದರೊಳಗಡೆ ಅಡಕ ಮಾಡಿದ್ದೀವಿ. ಬಂದು ನೋಡಿದಂಥವ್ರಿಗೆ ಫಸ್ಟ್ ಸೀನಿಂದ ಹಿಡಿದು ಎಂಡ್ವರೆಗೂ ಕೂಡ. ಸೊ ಸ್ಕ್ರೀನ್ ಪ್ಲೇನ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಏನಂದರೆ ಈ ಕತೆಗೆ ಸ್ಕ್ರೀನ್ ಪ್ಲೇ ಒಂದು ವಿಷಯ ಇಟ್ಕೊಂಡು, ಸೊ ಮೈಮಲ್ಲೇ ಕಥೆನ ಹೇಳೋ ಥರ ಶುರುವಾಗಿ ಮೈಮಲ್ಲಿ ಇದೆಲ್ಲ ಬರುತ್ತೆ, ಈ ಕತೆ ಎಲ್ಲ ಬರುತ್ತೆ. ಅದು ಸ್ಪೆಷಲ್. ಇಲ್ಲಿವರೆಗೂ ಸ್ಟಾರ್ಟ್ ಆಗಿ ಮೈಮಲ್ಲೇ ಎಂಡ್ ಆಗುತ್ತೆ. ಇದು ಯಾರು ಕೂಡ ಮಾಡಿಲ್ಲ, ಇದನ್ನ ಇಲ್ಲಿವರೆಗೂ ಕೂಡ ಸಿನಿಮಾದಲ್ಲಿ ತಂದಿಲ್ಲ. ಸೊ ಮೈಮೆ ಒಂದು ಭಾಗ ಇರುತ್ತೆ, ಸಿನಿಮಾನೇ ಒಂದು ಭಾಗ ಇರುತ್ತೆ. ಅದನ್ನು ಇಟ್ಕೊಂಡು ನಾವು ಈ ವಿಷಯಗಳನ್ನ ಇಟ್ಕೊಂಡು ಸುಮಾರು ಈ ಥರ ಹೊಸ ವಿಷಯಗಳನ್ನ ಇದರಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದು ನಮಗೆಲ್ರಿಗೂ ಸ್ಪೆಷಲ್ ಅಂತ ಅನಿಸುತ್ತೆ. ಸರ್, ನೀವು ಹೇಳಿ, ಸರ್ ಹೇಳಿದಾಗೆ ಈ ಥರದ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ, ಅದು ಕೂಡ ನಿಮ್ಮ ವೈಫು ಅವರು ಪ್ರೆಗ್ನೆಂಟ್ ಆದಾಗ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ತುಂಬ ಧೈರ್ಯ ಬೇಕಾಗುತ್ತೆ. ಸೊ ಯಾಕೆ ನೀವು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣಗಳು? ಮಮತಾ ನನಗೆ ಕೇಳಿದರು, ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 3 months ಟೈಮಲ್ಲಿ ಕೇಳಿದರು, ನಮಗೊಂದು ಗಿಫ್ಟ್ ಕೊಡ್ತೀರಾ ಅಂತ. ಏನು ಗಿಫ್ಟು? ನನಗೊಂದು ಈ ಟೈಮಲ್ಲಿ ಸಿನಿಮಾ ಮಾಡಬೇಕು, ಪ್ರೆಗ್ನೆಂಟ್. ನನಗೆ ನಮ್ಮಲ್ಲಿ ಏನು ಕಲ್ಚರ್ ಅಂದರೆ ಗರ್ಭಿಣಿ ಆಗ ಕೇಳಿದರೆ ಏನು ಗಂಡನಾದವನು ಇಲ್ಲ ಅನ್ಬಾರ್ದು ಅಂತ. ಅದು ಎಷ್ಟೇ ಕೊಡ್ತೇನೆ ಅನ್ಬೇಕು, ಅದು ಯಾವಾಗ ಕೊಡ್ತೇನೋ ಅದು ನೆಕ್ಸ್ಟ್ ಆದರೂ. ಬಟ್ ನಾವು ಅದಕ್ಕೆ ಇಲ್ಲ ಅನ್ನಲ್ಲ, ಸಾಮಾನ್ಯ ಯಾರು ಅನ್ನಲ್ಲ. ಅದೊಂದು ಬಯಕೆ ಅಂತ ಹೇಳ್ತೇವೆ ಹೆಣ್ಮಕ್ಳಿಗೆ. ಬಸುರಿ ಬಯಕೆ ಅನ್ನುವಂಥದ್ದು. ಎಲ್ಲ ಹೆಣ್ಮಕ್ಳು ಬೇರೆ ಬೇರೆ ಬಯಕೆ ಕೇಳಿದ್ರೆ, ಈ ನಮ್ಮ ಮಮತಾ ಈ ಸಿನಿಮಾನೇ ಗಿಫ್ಟ್ ಆಗಿ ಕೇಳಿದ್ರು. ಓಕೆ ಬಾಯಲ್ಲಿ ಬಂದ್ಬಿಡ್ತು. ಅದೊಂದು ನಮ್ಮ ಬಾಯಲ್ಲಿ ಬಂದ್ಬಿಟ್ರೆ ಅದು ಏನೋ ಆನಂತರ ಒಮ್ಮೆಲೆ ಶಾಕ್ ಆಯಿತು, ನಾನು ಏನು ಹೇಳಿದ್ದು ಓಕೆ ಅನ್ನುವಂಥದ್ದು. ಯಾಕಂದರೆ ಪ್ರೈಮಿ ಅಂದರೆ ಮೊದಲ
ಹೆರಿಗೆ ಅದು ಪ್ರೆಗ್ನೆನ್ಸಿ. ನಮಗೂ ನಾನು ಆ ಫೀಲ್ಡಲ್ಲೇ ಕರ್ನಾಟಕ ಆರೋಗ್ಯ ಸಂವರ್ಧನ ಪ್ರತಿಷ್ಠಾನದಲ್ಲಿ ನಾನು ಡೆಪ್ಯೂಟಿ ಡೈರೆಕ್ಟರ್ ಆಗಿ ಈಗಲೂ ಕೆಲಸ ಮಾಡ್ತಿದ್ದೇನೆ. ಯಾಕಂದರೆ ಗರ್ಭಿಣಿ ಇದು ನನಗೆ ಹೊಸತಲ್ಲ, ಯಾಕಂದರೆ ಅವ್ರಿಗೆ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ಮಾಡೋದು, IEC ಮೆಟೀರಿಯಲ್ಗಳನ್ನು ಮಾಡೋದು, ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡೋದು, ಅಥವಾ ಟ್ರೈನಿಂಗ್ ಮಾಡೋದು ಡಾಕ್ಟ್ರುಗಳಿಗೆ, ಕೌನ್ಸಿಲಿಂಗ್, ಅದೆಲ್ಲ ನನಗೆ ಹೊಸದಲ್ಲ, ಅದು ನಾನು ದಿನನಿತ್ಯ ನೋಡುವಂಥದ್ದು. ಅದು ಆದರೆ ನಮ್ಮ ವೈಯಕ್ತಿಕಕ್ಕೆ ಬರುವಾಗ ಅದೊಂಥರ ಭಯ ಆಗಿಬಿಡ್ತದೆ. ಹೇಳಿದ್ದೇನೆ, ನಾನು ಕೇಳಿದೆ, ಏನಮ್ಮ ನಾನು ಹೇಳಿದ್ದೇನೆ ಆದರೆ ನಿನಗೆ ಮಾಡ್ತೀಯಾ ನೀನು ಅಂತ. ಆಮೇಲೆ ನಡುವೆ ಆಗೋದಿಲ್ಲ ಅಂತ ಹೇಳೋದು, ಆಮೇಲೆ ಕಷ್ಟ ಆಗೋದು. ಅವ್ರು ನಾನು ಮಾಡ್ತೇನೆ, ಅವ್ರದ್ದು ಅದು ಮೆಚ್ಚಬೇಕು, ಅದು ಮಾಡ್ತೇನೆ ನಾನು, ಅದು ಅವರ ಧೈರ್ಯ ಕೊಟ್ಟದ್ದು ನನಗೆ. ನಾನು ದುಡ್ಡು ಹಾಕೋದು ಹೆಚ್ಚಲ್ಲ, ಸಿನಿಮಾ ಸ್ಟಾರ್ಟ್ ಮಾಡೋದು ದೊಡ್ಡ ವಿಷಯನಲ್ಲ. ಯಾವಾಗಲೂ ನನ್ನ ಡೈರೆಕ್ಟರ್ಗಳು, ನೀವು ಸ್ಟಾರ್ಟ್ ಮಾಡುವಾಗ ರಿಲೀಸ್ ಯಾವಾಗ ಅಂತ ಫಸ್ಟ್ ಹೇಳಿ ಅಂತ. ಇವರಿಗೆ ನನಗೆ ರಿಲೀಸ್ ಯಾವಾಗ ಸಿನಿಮಾ, ಯಾಕಂದರೆ ಎಲ್ಲ ಡೈರೆಕ್ಟರ್ಗಳು ಫಸ್ಟ್ ಕಾಪಿ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಎಂಡ್ ಮಾಡಬೇಕು, ಒಂದು ಅಂತಸ್ಥಾನಕ್ಕೆ ತರಬೇಕು ಅನ್ನುವಂಥದ್ದು. ಅದು ಧೈರ್ಯ ಬಂತು, ಅವರೇ ಧೈರ್ಯ ಕೊಟ್ಟದ್ದು, ಮಮತಾ ಅವರೇ ಆ ಧೈರ್ಯವನ್ನು ಕೊಟ್ಟಿರೋದು. ಸೊ ಯಾಕಂದ್ರೆ ಅದರ ಪ್ರಧಾನ ಪಾತ್ರ ಫಿಮೇಲ್ ಓರಿಯೆಂಟೆಡೇ ಸಿನಿಮಾ, ಅದು ಗರ್ಭಿಣಿ ಪಾತ್ರ ಅಂದರೆ ಅದರಲ್ಲಿ ಬೇರೆ ಬೇರೆ ಸಿನಿಮಾ ಒಂದು ಲೈಟ್ ಇರುತ್ತೆ, ಮತ್ತು ಅಲ್ಲಿ ಟೈಮಿಗೆ ಹೋಗಬೇಕು, ಟೈಮಿಗೆ ಬರಬೇಕು. ಪುನಃ ಅವರ ಪ್ರೊಡ್ಯೂಸರ್ ರೋಲು ಕೂಡ ನಾನು ಏನಿದ್ರೆ ಸಿನಿಮಾನೇ ಏನಿದ್ರು ಅವರೇ ನೋಡ್ಕೊಳ್ಳೋದು. ನಾನು ಇವರ ಹತ್ರ ಹೇಳಿದ್ದೇನೆ, ಏನೇ ಸಿನಿಮಾದ ವಿಷಯ ಇದ್ದರೂ ಅವ್ರ ಹತ್ರ ಮಾತಾಡಿ, ಅಂದರೆ ಪ್ರಾಡಕ್ಟ್ ನಾವು ದುಡ್ಡು ಹಾಕ್ತೇವೆ. ಬಟ್ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಭಯನೂ ಆಯಿತು, ಬಟ್ ಅವರೇ ಧೈರ್ಯ ಕೊಟ್ಟರು. ಮತ್ತು ಅವರಿಗೆ ಸಿದ್ದು ಅವರ ಪರಿಚಯ ಇತ್ತು, ಅವರವರೇ ಮಾತಾಡ್ಕೊಂಡು ಕತೆ ಅಂತ ಬರುವಾಗ ಒಂದು ಇದಕ್ಕೆ ಒಳ್ಳೆ ಕತೆ ಇದೆ, ಒಂದು ಕಥಾ ಹಂದರವನ್ನು ಲೈನನ್ನು ಒಳ್ಳೆ ಲೈನ್ ಕೊಟ್ಟರು. ಸಾಮಾನ್ಯವಾಗಿ ನನ್ನ ತುಂಬ ಡೈರೆಕ್ಟರ್ಗಳು ಬರ್ತಾರೆ, ಒಂದು 3-4 ಪ್ರಶ್ನೆ ಕೇಳುವಾಗ ಅವರು ಆ ಹುಕ್ ಏನು ಅಂಥದ್ದೆಲ್ಲ ಕೇಳ್ತೀನಿ. ನಮ್ಮ ಈ ಸಿನಿಮೆಯ ಭಾಷೆಯಲ್ಲಿ, ಸ್ಕ್ರೀನ್ ಪ್ಲೇ ಭಾಷೆಯಲ್ಲಿ, ಯಾಕಂದ್ರೆ ನಾವು ಸ್ವಲ್ಪ ಮೊದಲು ಡೈರೆಕ್ಷನ್ಗೆಲ್ಲ ಗೊತ್ತಿದೆ ಸ್ವಲ್ಪ. ಆದರೆ ಈ ಕಥೆಯಲ್ಲಿ ಹುಕ್ಕೇ ಚೆನ್ನಾಗಿದೆ, ಅದನ್ನು ರೀತಿ ಹೇಳುವಂಥ ಒಂದು ರೀತಿ, ಅದು ಕ್ಲೈಮ್ಯಾಕ್ಸ್ ರೀತಿ, ಅದೆಲ್ಲವೂ ಕೂಡ ಒಂದು ಅಂದರೆ ಒಳ್ಳೆ ಕತೆ ಬಂತು, ಒಳ್ಳೆ ಡೈರೆಕ್ಟ್ರು ಬಂತು, ಒಳ್ಳೆ ಆ್ಯಕ್ಟ್ರೆಸ್ ಇತ್ತು, ಒಳ್ಳೆ ಟೀಮ್ ಇತ್ತು, ಒಳ್ಳೆ ಸಮಯ ಇತ್ತು. ಇದು ಎಲ್ಲವೂ ಸೇರಿ ಈ ಸಿನಿಮಾ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸರ್, ನೀವು ಮೂಲತಃ ಮೆಡಿಕಲ್ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿರೋರು, ನೀವು ಅದರಲ್ಲಿ ಇದ್ದಿದ್ರಿಂದ ಈ ತರಹದ ಭ್ರೂಣ ಹತ್ಯೆಗಳನ್ನ ನೀವು ತುಂಬಾ ಕೇಳಿರ್ತೀರ, ಅಥವಾ ಅಲ್ಲಾಗ್ತಿತ್ತು ಇಲ್ಲಾಗ್ತಿತ್ತು ಅಂತ. ಅದೆಷ್ಟು ರಿಲೇಟೆಡ್ ಅನಿಸ್ತು ನಿಮಗೆ, ಎಷ್ಟು ನಿಜಾಂಶ ಅನಿಸ್ತು ಇವ್ರ ಕತೆ ಹೇಳ್ಬೇಕಾದ್ರೆ? ಹೌದು, ನಾನು ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ನಲ್ಲಿ ಬೇರೆ ಉತ್ತರ ಕರ್ನಾಟಕದ ಬೇರೆ ನಾನು ಅಲ್ಲಿ ಬಿಹೇವಿಯರಲ್ ಸೈಕಾಲಜಿ IECಯನ್ನು ನೋಡ್ಕೊಳ್ಳೋದು ನಮ್ಮದು ಮುಖ್ಯ. ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ನಮ್ಮದು ಡಾಕ್ಟರ್ ಅಲ್ಲ ನಾನು. ಬಟ್ ಅದಕ್ಕೆ ಈ ವಿಶ್ವಆರೋಗ್ಯ ಸಂಬಂಧಪಟ್ಟಂತೆ ಬಿಲ್ ಗೇಟ್ಸ್ ಫೌಂಡೇಶನ್, ಕ್ಲಿಂಟನ್ಸು, USAID, UNFA, ಹೀಗೆ ಬೇರೆ ಸಂಘಟನೆಗಳ ಈ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮಗಳನ್ನು IEC ವಿಭಾಗದಲ್ಲಿ ನಾನು ಮುಖ್ಯಸ್ಥನಾಗಿ ನೋಡ್ಕೊಳ್ತಿದ್ದೇನೆ. ಆಗ ನಮಗೆ ಬರುವಂಥದ್ದು ಜೆಂಡರ್ ಈಕ್ವಾಲಿಟಿ. ಯಾವ ಟ್ರೈನಿಂಗಲ್ಲಿ ಇರ್ಬೋದು, ನಾವು ಕಮ್ಯುನಿಕೇಷನ್ ಸ್ಟ್ರಾಟಜಿಗಳನ್ನು ಡೆವಲಪ್ ಮಾಡುವಾಗ ಮುಖ್ಯ ಸಮಸ್ಯೆ ಬರೋದು ನಮಗೆ ಇದೆ. ಅದರಲ್ಲಿ ಜೆಂಡರ್ ಈಕ್ವಾಲಿಟಿ ಅಂತ ಬರುವಾಗ ನಮಗೆ ಬರುವ ಮತ್ತೊಂದು ಅಂಶ, ಜೆಂಡರ್ ಈಕ್ವಾಲಿಟಿ ಯಾಕೆ ಆಗುತ್ತೆ ಅನ್ನುವಂಥದ್ದು. ಆ ತಾರತಮ್ಯ ಅದು ಮನಸ್ಸಿನಲ್ಲಿ ಇದೆ, ಮತ್ತು ನಮ್ಮ ಸೆಕ್ಸ್ ರೇಷ್ಯೋ ಅಂತ ಹೇಳ್ತೇವೆ, ಲಿಂಗಾನುಪಾತ, ಅದರಲ್ಲಿ ಅದು ಅಷ್ಟು ಡಿಫ್ರೆನ್ಸ್ ಯಾಕೆ ಬರ್ತದೆ? ಅನಾದಿ ಕಾಲದಿಂದ ಇದೆ ಅಂತ ಹೇಳ್ತಾರೆ. ಅನಾದಿ ಕಾಲದ ಆ ಕಾಲದಲ್ಲಿ ಇರಲಿಲ್ಲ. ನಮಗೆ ಭಾರತೀಯವರು ಇರ್ಬೋದು, ಲೋಪಮುದ್ರೆ ಇರ್ಬೋದು, ದೊಡ್ಡ ಕವಯತ್ರಿಗಳು, ಲಿಜೆಂಡ್ಗಳು ವೇದದ ಕಾಲದಲ್ಲಿ. ಆದರೆ ಯಾವಾಗ ಈ ಹೆಣ್ಣು ಮಕ್ಕಳು ಔಟ್ ಗೋಯಿಂಗ್, ಗಂಡು ಮಕ್ಕಳು ಇನ್ಕಮಿಂಗ್ ಅನ್ನುವಂಥದ್ದು ಕಾನ್ಸೆಪ್ಟ್ ಬಂತು, ಅದೊಂದು ಆಸ್ತಿಯ ವರ್ಗಾವಣೆಯ ವಿಷಯದಲ್ಲಿಯೂ ಕೂಡ ಅದು ಬಂತು. ಅದು ಹೆಣ್ಣಿಗೆ ಪ್ರಾಧಾನ್ಯತೆ ಕಡಿಮೆ ಎತ್ತರ ನಾರಸ್ತಿ ಪೂಜ್ಯಂತೆ ರಮಂತೆ ತತ್ರ ದೇವತ ಅಂತ ಹೇಳ್ತದೆ. ಅದು ಬರೀ ಪುಸ್ತಕದ ವಿಷಯ ಆಗಿ ಉಳಿತದು. ಆಗ ನಮಗೆ ನಾವು ಕೆಲಸ ಮಾಡ್ತಿರುವಾಗ ನಾನು ಕೆಲಸ ಮಾಡ್ತಿರೋದು ತುಂಬ ಕೆಲಸ ಮಾಡಿರೋದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ, ಸ್ಪೆಷಲಿ ಕೊಪ್ಪಳ, ಬಾಗಲಕೋಟೆ. ಯಾಕಂದ್ರೆ ನನ್ನ ನೋಡುವವರಿಗೆ ಅಲ್ಲಿ ತುಂಬ ಹೆಚ್ಚಿನವ್ರಿಗೆ ಗೊತ್ತು ನಾನು ಯಾರು ಹೇಗೆ. ಯಾಕಂದರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗಳು ಇರ್ಬೋದು, ಅವ್ರಿಗೆಲ್ಲರಿಗೂ ನಾನು ಗೊತ್ತು. ಯಾವುದೇ ಹೆಲ್ತ್ ಡಿಪಾರ್ಟ್ಮೆಂಟ್ನ ಎಲ್ಲ ಈ ಫ್ರಂಟ್ ಲೈನ್ ವರ್ಕರ್ಗಳು ನಾನು ಹತ್ತಿರದಿಂದ ಗೊತ್ತು. ನನ್ನ ಇದರಲ್ಲಿ ನೋಡಿದ್ರೆ ಅವ್ರು ಕಮೆಂಟ್ ಹಾಕ್ಬೋದು. ಅಂದರೆ ಅಲ್ಲಿ ಅವ್ರ ಹತ್ರನೂ ನಾವು ನೋಡಿದಾಗ, ಹೆಣ್ಣು ಮಕ್ಕಳ ಹತ್ರ ಕೇಳುವಾಗ, ಅವರಿಗೆ ಕಮ್ಯುನಿಕೇಷನ್ ಮಾಡ್ತಾ ಇರುವಾಗ
ಮಕ್ಕಳ ವಿಷಯಕ್ಕೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಫಸ್ಟ್ ಮಗು ಗಂಡ ಆಗಿರ್ತದೆ, ಹೆಣ್ಣಾಗಿರ್ತದೆ. ಎರಡನೇ ಮಗು ಅವ್ರಿಗೆ ನಾವು ಅಂತರ ಅಂತ ಹೇಳ್ತೇವೆ. ಒಂದು ಮಗುವಿಗೆ 2 ಮಗುವಿಗೆ 3 ವರ್ಷದ ಅಂತರ ಇರಬೇಕು. ಆನಂತರ ಅದಕ್ಕೆ ಆಗ ಅಂತರ ಇಡದಿದ್ದರೆ ಈ ಗ್ಯಾಪ್ ಬಿಟ್ವೀನ್ 2 ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಅದು ಇದಾಗತ್ತೆ, ಏನು ಹೆಣ್ಮಕ್ಳಿಗೆ ಇನ್ನೂ ತೊಂದರೆ ಆಗ್ತಾ. ಎಷ್ಟೋ ಅಂತರ ಇಲ್ಲದೆ ಎಷ್ಟೋ ಹೆಣ್ಮಕ್ಳು ಸತ್ತಿದ್ದಾರೆ. ನೀವು ಡಾಟಾ ತೆಗೆದ್ರೆ ಶಾಕ್ ಆಗ್ತೀರಾ. MMR ಅಂತ ಮದರ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಜೊತೆಗೆ ಮದರ್ ಮಾರ್ಟಾಲಿಟಿ ರೇಷಿಯೋ ಅಂತ ಹೇಳ್ತೇವೆ. ಎಷ್ಟು ಸತ್ತಿದ್ದಾರೆ. ನಾನು ಕೆಲಸ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ, ಕೆಲಸ ಮಾಡುವ ಸ್ಥಳದಲ್ಲಿ ತುಂಬ ಇಂಥದ್ದನ್ನು ನೋಡಿದ್ದೇನೆ. ಮತ್ತು ಇದು ಎಲ್ಲಿಯೂ ಸಿಗ್ತಾ ಇಲ್ಲ ನಮಗೆ. ಎಲ್ಲ ಹಾಸ್ಪಿಟಲಲ್ಲಿ ನಮ್ಮಲ್ಲಿ ಲಿಂಗ ಪತ್ತೆ ಮಾಡಲಾಗುವುದಿಲ್ಲ. ನಮ್ಮಲ್ಲಿ ಅದು ಬಹಳ ದೊಡ್ಡದಾಗಿ ಹಾಕಿರ್ತಾರೆ ಅದು. ಬಟ್ ಇನ್ವರ್ಬ್ಲಿ ವಿ ಆರ್ ಏನೋ ಹಿಟ್ಲರ್ಸ್, ಔಟ್ವರ್ಬ್ಲಿ ವಿ ಆರ್ ಲಿಂಕನ್ಸ್ ಅಂತ ಹೇಳ್ತೇವೆ. ಸೊ ಇದು ಆಗ್ತಾ ಇದೆ. ಎಲ್ಲಿಯಾದರೂ ತುಂಬ ಮೆಟೀರಿಯಲ್ಗಳನ್ನ ಮಾಡುವಾಗ ನಾವು ಯಾವಾಗ ನನ್ನ ಆಫೀಸ್ನಲ್ಲಿ ಹೇಳ್ತಿರ್ತೇನೆ, ನಾವು ಎಷ್ಟಂತ ಮಾಡೋದು, ನಾನು ಮಾಸ್ ಆಗಿರುವ ಒಂದು ಮೆಸೇಜ್ ಕೊಡಬೇಕು. ಸೀರಿಯಲಲ್ಲೇ ಆಗಬೇಕು, ಸಿನಿಮಾದ ಒಂದ್ಸಲ ಸೀರಿಯಲಲ್ಲಿ ಸಹ ಕತೆ ಮಾಡಲಿಕ್ಕೆ ಹೋಗಿದ್ದೆ. ಆವಾಗ ನಾವೆಲ್ಲ ಬಜೆಟ್ ಎಲ್ಲ ಇಟ್ಟು, ಇಲ್ಲದ್ರೆ ಸಿನಿಮಾ ಮಾಸ್ ಕಮ್ಯುನಿಕೇಷನ್ ಹಿಂಗೆ ಮಾಡಲಿಕ್ಕಾಗತ್ತೆ. ನಾವು ಎಷ್ಟು ಜನ ನಂತರ IPS ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ 1 to ಗ್ರೂಪ್ 1 to ಸ್ಮಾಲ್ ಗ್ರೂಪ್ ಅಂತ ಹೇಳಲಿಕ್ಕಾಗತ್ತೆ. ಸಿನಿಮಾ ಅನ್ನುವಂಥದ್ದೊಂದು ಮಾಸ್ ಮಾಧ್ಯಮ. ಇಲ್ಲಿ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಜನರುಗಳನ್ನು ರೀಚ್ ಆಗಲಿಕ್ಕೆ ಒಂದು ಪರಿಣಾಮಕಾರಿಯಾದ ಮಾಧ್ಯಮ ಅನ್ನುವಂಥದ್ದು ಇದಕ್ಕೆ ನನ್ನ ವೈಯಕ್ತಿಕವಾಗಿ ಕೈ ಹಾಕಿರೋದು ಮತ್ತೊಂದು ಕಾರಣ. ಆಕ್ಚುಲಿ ಇದು ನನ್ನ ವಾಯ್ಸ್. ನಮ್ಮ ಕಂಪನಿಯಲ್ಲಿ ಮೋರ್ ದನ್ 150 ಸ್ಟಾಫ್ ಅಲ್ಲಿ 100 ಸ್ಟಾಫ್ ಫೀಮೇಲ್ಸ್ ಇದ್ದಾರೆ. ನಾವು ಹೆಣ್ಮಕ್ಳು ಅಷ್ಟು ಕೆಲಸ ಕೊಟ್ಟಿದ್ದೇವೆ. ಸೊ ಹೆಣ್ಮಕ್ಳಿಗೆ ಪ್ರಾಮಿನೆನ್ಸ್ ಕೊಡಬೇಕು ಅಂತ. ನಿರ್ದೇಶಕರಿಗೆ ಪ್ರಶ್ನೆ. ಸರಿ ಹೇಳಿದಾಗೆ ಮ್ಯಾಮ್ ಪ್ರೆಗ್ನೆಂಟ್ ಆದಾಗ ಈ ಸಿನಿಮಾನ ಕೇಳಿದ್ರು ಗಿಫ್ಟ್ ಆಗಿ, ಅವ್ರು ರೆಡಿ ಆದ್ರು, ಓಕೆ ಅಂದ್ರು ಅಂತ. ಬಟ್ ನಿಮ್ಗೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಇಟ್ಕೊಂಡು ನಿಜವಾದ ಒಂದು ಪ್ರೆಗ್ನೆಂಟ್ ಕ್ಯಾರೆಕ್ಟರ್ ಮಾಡಿಸೋದು ಎಷ್ಟು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರತಿಯೊಂದು ಸೀನಲ್ಲಿ ಆಗಿರ್ಬೋದು. ಸೊ ಅದೆಲ್ಲ ಎಷ್ಟು ಕಷ್ಟ ಅನಿಸ್ತು ನಿಮಗೆ? ಇಲ್ಲ, ಮೊದಲು ಹಂಗೆ ಅನ್ನಿಸ್ತು, ತುಂಬ ಕಷ್ಟ ಅಂತ ಅನ್ನಿಸ್ತು. ಬಟ್ ಅವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ಮೇಡಮ್ ನೋಡಿದ್ರೆ ತುಂಬ ಎನರ್ಜಿ ಇತ್ತು ಅವ್ರಿಗೆ. ಸೊ ಅವರು ಆಯಿತು ಸರ್ ಮಾಡೋಣ, ಈಗ ಹಸ್ಬೆಂಡ್ ಒಪ್ಕೊಂಡಿದ್ದಾರೆ, ಸೊ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಪ್ಕೊಂಡಿದ್ದಾರೆ ಅಂತ. ಅದು ನಾನು ಕೇಳಿದೆ, ಮೇಡಮ್ ಓಕೆನಾ ನಿಮಗಿಲ್ಲ ಅಂತ. ಓಕೆ ಮಾಡೋಣ ಬನ್ನಿ ಅಂತ ಅಂದರು. ಆ ಎನರ್ಜಿನೇ ಇಲ್ಲಿವರೆಗೂ ತೊಗೊಂಬಂದಿರೋದು. ತುಂಬ ಸಪೋರ್ಟ್ ಮಾಡಿದ್ರು. ನಾವು ಸೀನ್ಗಳು ಮಾಡುವಾಗಲೂ ಅಷ್ಟೇ, ಅವರೆಲ್ಲ ಮನೆಯಲ್ಲಿ ಕೆಲಸ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದು ಬೆಳಿಗ್ಗೆ 6 ಗಂಟೆಗೆ ಸ್ಪಾಟಲ್ಲಿ ಇರ್ತಿದ್ರು. ನಾವು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿವರೆಗೂ ಶೂಟಿಂಗ್ ನಡೀತಾನೆ ಇರೋದು. ಎಲ್ಲ ಅವ್ರ ಸೀನ್ಗಳೇ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋರು. ಸೊ ಆ ಎನರ್ಜಿ ಮೆಚ್ಕೋಬೇಕದು, ಅದು ಎಲ್ರಿಗೂ ಬರೋಲ್ಲ. ಸೊ ಚೆನ್ನಾಗಿದ್ದವ್ರಿಗೂ ಏನೋ ಒಂದ್ಸಲ ಅದು ಒಂದು ಸೀನ್ ಮಾಡಿದ ತಕ್ಷಣ ಅಯ್ಯೋ ಅಂತ ಸೋತೋಗ್ಬಿಡ್ತಾರೆ. ಸೊ ಅವ್ರಿಗೆ ಹಂಗಿಲ್ಲ, ಹೈಪರ್ ಆ್ಯಕ್ಟಿವ್ ಅವ್ರಿಗೆ. ಸೊ ಹಾಗಾಗಿ ಅವ್ರ ಬೆಂಬಲ ಮತ್ತು ಇವ್ರ ಬೆಂಬಲ ಎಲ್ಲರೂ ಇತ್ತು. ಆಮೇಲೆ ಸೆಟ್ಟಲ್ಲಿ ಕೂಡ ಅಷ್ಟೇ, ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರಿಗೇನು ಬೇಕು ಕೇಳ್ತಾಯಿದ್ರು. ಏನಾದರೂ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ರು. 5 ಗಂಟೆಗೆ ಎದ್ದು ಟಿಫನ್ ಮಾಡಿ, ಬೇಡ ಸ್ವಿಗ್ಗಿ ಅದು ಬೇರೆ ಅದು ತರಿಸು ಅಂತ ಹೇಳು, ಅದನ್ನು ಮಾಡದೆ ಅಲ್ಲಿಂದ ಬರೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಏನಾಗುತ್ತೆ, ಅವರೇ ದುಡ್ಡು ಹಾಕೊಂಡು ಮಾಡೋ ಅಂಥ ಸಮಯದಲ್ಲಿ ಅವರು ಹೇಳ್ಬೋದು, ಇಲ್ಲ 10 ಗಂಟೆಗೆ ಬರ್ತೀನಿ ಬಿಡಿ ಸುಮ್ಮನೆ ಏನಕ್ಕೆ ಅಂತ. ಯಾವುದೋ ಬೇರೆ ಪ್ರೊಡಕ್ಷನ್ ಆದರೆ ಇದು ಒಪ್ಕೋಬೋದಾಗಿತ್ತು. ಅವ್ರದ್ದೇ ಪ್ರೊಡಕ್ಷನ್ ಆಗಿತ್ಕೊಂಡು ನಾನು 10 ಗಂಟೆಗೆ 11 ಗಂಟೆಗೆ ಬರ್ತೀನಿ ಸರ್, ಜಾಯ್ನ್ ಆಗ್ತಾಯಿದ್ದೀನಿ, ಬೇರೆ ಯಾರೋ ಸೀನ್ ಮಾಡ್ತಾಯಿರಿ ಅಂತಂದರೆ ಎಸ್ ಅನ್ಬೇಕಾಗಿತ್ತು. ಬಟ್ ಹಂಗಿಲ್ಲ ಅವರು. ನಂದೇನು ಪ್ಲ್ಯಾನಿಂಗ್ ಇತ್ತು ಆ ಶೆಡ್ಯೂಲಲ್ಲಿ, ಈ ಸೀನ್ ಈ ಟೈಮಲ್ಲಿ ಆಗಬೇಕು, ಇದು ಹಿಂಗೆ ಆಗಬೇಕು ಅಂತ. ಸೊ ಅದೇ ಥರನೇ ಆಯಿತು. ಸೊ ಅದಕ್ಕೆ ಅದು ಫಾಸ್ಟಾಗೂ ಸಿನಿಮಾ ಕಂಪ್ಲೀಟ್ ಆಯಿತು ಮತ್ತು ಎಲ್ಲವೂ ಅಂದ್ಕೊಂಡಂಗೆ ಆಯಿತು. ನೀವು ಮ್ಯಾಮ್ ಸರ್ ಎಲ್ಲ ಹೇಳ್ತಾ ಇದ್ರು, ಒಂದು ಆರ್ಟ್ ಕೈಂಡ್ ಆಫ್ ಮೂವಿ ಅಂತ ಸ್ಟಾರ್ಟ್ ಆಗಿದ್ದು, ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳು ಕೂಡ ಇದೆ. ಈಗೊಂದು ಬ್ರಿಡ್ಜ್ ಮೂವಿ, ಪ್ಯಾರಲಲ್ ಮೂವಿ ಥರ ಈಗ ಆಗಿದೆ. ಸೊ ಏನೆಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳಿದೆ ಅಂದರೆ ಯಾವ ಥರದ ಕಮರ್ಷಿಯಲ್ ಆಸ್ಪೆಕ್ಟ್ಸ್? ಈ ನಾನು ಮೊದಲಿಂದ ಹೇಳೋದೇನೆ, ಆರ್ಟು ಕಮರ್ಷಿಯಲ್ ಅಂತ ಸಿನಿಮಾದಲ್ಲಿ ಇಲ್ಲ, ಅದನ್ನು ನಾವು ಮಾಡ್ಕೊಂಡಿರೋದು. ಈಗ ಕತೆ ಕ್ಯಾಮ್ರಾ ಅದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀವ, ಅದೇ ಆರ್ಟಿಸ್ಟ್ ಅಭಿನಯಿಸ್ತಾರ, ನಾವು ಸೆಟ್ಟಲ್ಲಿ ಅದೇ ಊಟ ಮಾಡ್ತೀವ. ಸೊ ಎಲ್ಲವೂ ಹಾಗೆ ಇರುತ್ತೆ. ಅಲ್ಲಿ 2 ಹಾಡುಗಳು ಬೇರೆ ಬೇರೆ ಲೊಕೇಶನಲ್ಲಿ, 1-2 ಫೈಟ್ಗಳು, ಅಂದರೆ ಒಬ್ಬ 10 ಜನ ಕೊಡೋ ಥರದ ಫೈಟ್. ಇದು ಕಮರ್ಷಿಯಲ್ ಅಂತ ಹೇಳ್ತಾರೆ, ಜೋಕ್ಗಳು ಇದೆಲ್ಲ ಇರುತ್ತೆ. ಸೊ ನಾವು ಸಂಕೀರ್ಣವಾದ ಒಂದು ವಿಷಯನ ನಾವು ಸಮಾಜಕ್ಕೆ ಹೇಳಕ್ಕೆ ಹೊರಟಾಗ, ನಮ್ಮ ಮೂಲಕ ಏನೋ ಒಂದು ಬದಲಾವಣೆ ತರಬೇಕು, ಸಮಾಜಕ್ಕೆ ಏನೋ ಒಂದು ಅಂಟ್ಕೊಂಡಿರೋಂಥ ಒಂದು ಕಳಂಕನ ಅದನ್ನು ಸರಿ ಮಾಡಬೇಕು ಅಂತ ಹೊರಟಾಗ ಒಂದು ಸೀರಿಯಸ್ ಆಗುತ್ತೆ ಕತೆ.
ಸೊ ಆ ಸೀರಿಯಸ್ಸಲ್ಲಿ ನಮ್ಮ ಸೀರಿಯಸ್ ಎಂಥದ್ದು ಅನ್ನೋದನ್ನು ಸೇರಿಸ್ಕೊಂಡು ಬೆರೆತು ಅದು ಇನ್ನೊಂದು ರೀತಿ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ. ಸೊ ಅದ್ರ ಮೂಲಕ ಸಿನಿಮಾ ಅನ್ನೋದು ಹೆಂಗೆ ಏನು ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಹೇಳಬೇಕು ಅಂದರೆ ತುಂಬ ಪರಿಣಾಮಕಾರಿಯಾಗಿರೋಂಥದ್ದು ಮಾಧ್ಯಮ. ಈ ಮಾಧ್ಯಮದ ಮೂಲಕ ನಾವು ಈ ಥರದ್ದು ಹೇಳ್ಬೋದು. ಸೊ ಒಬ್ಬೊಬ್ಬರು ಸ್ಟೈಲ್ ಹೆಂಗೆ ಅಂದರೆ ಒಬ್ಬರು ಡೈರೆಕ್ಟ್ರು ಕಮರ್ಷಿಯಲ್ ಮಾಡ್ತಾರೆ, ಒಬ್ಬರು ಕಾಮಿಡಿ, ಒಬ್ಬರು ಇನ್ನೊಂದು ಈ ಥರ ಎಲ್ಲ ಮಾಡ್ತಾರೆ. ಅವರವ್ರ ಆಸಕ್ತಿಗೆ ಅನುಗುಣವಾಗಿ ಅವರು ಶೂಟ್ ಮಾಡ್ತಾರೆ. ಇದರಲ್ಲಿ ನನಗೇನು ಆಸಕ್ತಿ ಅಂದರೆ ಒಬ್ಬ ಡೈರೆಕ್ಟ್ರಾಗಿ ನನಗೂ ಒಂದು ಕರ್ತವ್ಯಗಳಿದ್ದಾವೆ. ಈ ಸಮಾಜಕ್ಕೆ ನಾನೇನಾದ್ರೂ ಒಳ್ಳೇದು ಮಾಡಬೇಕು, ಏನೋ ಒಂದು ಬದಲಾವಣೆ ತರಬೇಕು ಅನ್ನೋದು ನಮ್ಮಲ್ಲಿರುತ್ತೆ, ತುಡಿತ ಒಳಗಡೆ. ಸೊ ಅದು ಇದಕ್ಕೆ ಕಾರಣ ಆಗಿದ್ದು. ಆ ಮೂಲಕ ಈ ಕಥೆನ ತೊಗೊಂಡು ಈ ಸಮಾಜಕ್ಕೆ ಏನಾದರೂ ಒಂದು ಹೇಳಬೇಕು ಅಂತ ಹೊರಟಾಗ ಇದಾಗಿದ್ದು. ಸಿನಿಮಾದ ಟ್ರೇಲರ್ ನೋಡ್ತಾ ಇದ್ರೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು. ಸೊ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಕ್ಯಾಮ್ರಾಮನ್, ಮ್ಯೂಸಿಕ್ ಇಲ್ಲ, ಬಗ್ಗೆ ಹೇಳೋದಾದ್ರೆ ಟೆಕ್ನಿಕಲಾಗಿ ಹೇಳಬೇಕು ಅಂದರೆ ಒಳ್ಳೆ ಕ್ಯಾಮ್ರಾ ಹಾಕಿದ್ದೀವಿ, ತುಂಬ ರಿಚ್ಚಾಗಿ ಸೀನ್ಗಳನ್ನ ಶೂಟ್ ಮಾಡಿದ್ದೀವಿ. ರಿಚ್ ಅಂದರೆ ಲೈಟಿಂಗ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿರುತ್ತೆ. ಸೊ ಬೇರೆ ಏನು ಮಾಡ್ತಾರೆ ಅಂದರೆ ಕೆಲವರು ಸುಮ್ಮನೆ ಕೇರ್ಲೆಸ್ಸು ಬಂದು ಶೂಟ್ ಮಾಡಿ ಇಡು ಸುಡು ಅನ್ನೋ ಥರದಲ್ಲಿ ಪಟ ಅಂತೆಲ್ಲ ಮುಗಿಸಿ ಬನ್ನಿ ನೋಡಿ ನೀವು ಆಡಿಯನ್ಸ್ ಅಂತ ಬೇರೆಯವ್ರು ಕರೆದಾಗ ಅವ್ರು ನೋಡೋದು ಬೇಜಾರಾಗ್ಬಿಡುತ್ತೆ. ಇದೇನು ಇದಕ್ಕೆ ನಾನು ದುಡ್ಡು ಕೊಟ್ಟು ನೋಡಬೇಕಾ ಇದನ್ನು ಅಂತ ಅನಿಸ್ಬಿಡುತ್ತೆ. ಬಟ್ ಹಾಗಲ್ಲ, ನಮ್ಮದು ಏನು ಒಂದು ಬಜೆಟ್ ಇತ್ತು ಈ ಸಿನಿಮಾಗೆ ಅದಕ್ಕಿಂತ ಹೆಚ್ಚಾಗಿದೆ ಬಜೆಟು. ಸೊ ಆದರೂ ಪ್ರತಿಯೊಂದಕ್ಕೂ ಅವ್ರು ಏನೂ ತಲೆ ಕೆಡಿಸ್ಕೊಳ್ಳೋದ್ರೆ ಚೆನ್ನಾಗಾಗಬೇಕು ಅಷ್ಟೇ, ಚೆನ್ನಾಗಿ ಮಾಡಿ, ಕ್ವಾಲಿಟಿ ಇರಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮಗೆ ಕ್ಯಾಮ್ರಾ ವರ್ಕ್ ಒಂದೇ ಅಲ್ಲ, ಒಂದು SFX ಅಂತ ಬರುತ್ತೆ. SFXು ತುಂಬ 100 ಜನ ಮಾಡ್ತಾರೆ ಬೆಂಗಳೂರಿನಲ್ಲಿ. ಅಲ್ಲ, ನಾವು ಹೈದ್ರಾಬಾದಲ್ಲಿ ಮಾಡಿಸಿದ್ವಿ. ಸ್ಪೆಷಲಿಸ್ಟ್ ಇದ್ದಾರೆ ಅದಕ್ಕೆ. ಅವ್ರನ್ನ ಕರೆದು ಸೌಂಡ್ ಅಂದ್ರೆ ಹಿಂಗೆ ಇರಬೇಕು, ಸೂಜಿ ಬಿದ್ದರೆ ಕೇಳಿಸ್ಬೇಕು, ಅದು ಯಾವ ಸ್ಪೀಕರಲ್ಲಿ ಕೇಳಿಸ್ಬೇಕು, ಅದು ಎಷ್ಟು ಅಂತರ ಇರಬೇಕು, ಹೇಗಿರಬೇಕು, ಅದು ಈ ಆರ್ಟ್ ಫಿಲಮ್ಗಳಲ್ಲಿ ತುಂಬ ಕೆಲಸ ಮಾಡ್ತದೆ. ಈ ಥರ ಬ್ರಿಡ್ಜ್ ಮೂವಿನಲ್ಲಿ ಅದೇ ಸೌಂಡ್ ಎಫೆಕ್ಟ್ಸೇ ವೆರಿ ಇಂಪಾರ್ಟೆಂಟು. ಹೇಗೆ ಅಂದರೆ ಒಂದು ಮಟ್ಟ ಒಂದು ಲೆವೆಲ್ ಇರಬೇಕು. ಅದೆಲ್ಲೂ ಕೂಡ ಎಲ್ಲೋ ಆ ಕಡೆ ಈ ಕಡೆ ಹೋಗಿ ಅದೇನೋ ಒಂದು ಸೌಂಡು ಕರ್ಕಶವಾಗಿ ಕೇಳೋದು ಅದೆಲ್ಲ ಮಾಡಬಾರ್ದು. ಕೆಲವರೆಲ್ಲ ಸೋಂಬೇರಿಗೆ ಏನು ಮಾಡ್ತಾರೆ ಟೆಕ್ನಿಷಿಯನ್ಗಳು, ಎಲ್ಲೇದೋ ಕತ್ತರಿಸಿ ಇನ್ನೆಲ್ಲೋ ಮಾಡಿ ಜಾಯಿಂಟ್ ಮಾಡೋದೆಲ್ಲ ಮಾಡ್ತಾರೆ. ಸೊ ನಮ್ದು ಹಂಗಲ್ಲ, ಪ್ಯೂರ್ ಒರಿಜಿನಲ್ ಎಲ್ಲ ರಿಯಲ್ಲಾಗಿ ಅದೆಲ್ಲ ಸೌಂಡನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಜೊತೆಗೆ ಎಡಿಟಿಂಗ್ ಆಗಿರ್ಬೋದು, ಮತ್ತು DI ಆಗಿರ್ಬೋದು, ಕಲರಿಸ್ಟು ಅವರೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಕೂಡ ಅವ್ರ ಹತ್ರನೇ ಹೋಗಿ ಇದೇ ಬೇಕು ಅಂತ ಹೋಗಿ ಮಾಡಿಸಿರೋದು. ಮ್ಯೂಸಿಕ್ ಕೂಡ ಅಷ್ಟೇ, ಅನಂತ್ ಆರ್ಯನ್ ಅಂತ ಅವ್ರು ಮಾಡಿದ್ದಾರೆ. ಎಲ್ಲೆಲ್ಲಿ ಬರುತ್ತೋ ಸಂದರ್ಭಗಳು ಅದು ತಕ್ಕನಾಗಿ ಇರುತ್ತೆ. ಸೊ ಹೊಸದು, ಫ್ರೆಶ್ ಅದು ಮ್ಯೂಸಿಕ್ಕು. ಈಗ ಏನು ಮಾಡ್ತಾರೆ ಅದು ಕೂಡ ಅಷ್ಟೇ. ಈ ಸಿನಿಮಾ ಒಬ್ಬ ಪ್ರೇಕ್ಷಕ ಕೂತ್ಕೊಂಡಾಗ ಇದೆಲ್ಲೋ ಕೇಳಿದ್ನಲ್ಲ, ಇದೆಲ್ಲೋ ಏನೋ ಅದೇ ಬೋರ್ ಆಗೋಕ್ಕೆ ಕಾರಣ. ಸಿನಿಮಾ ಸಂಗೀತ ಹೆಂಗಿರಬೇಕು ಅಂದರೆ ಒಂದೊಂದು ಸೀನ್ಗೂ ಅದು ಹೊಸದೇ, ಅದು ಒಂದು ಸಿನಿಮಾಗೆ ಹೊಸದೇ, ಅದು ಆ ಸಿನಿಮಾದ ಇನ್ನೊಂದು ಸಿನಿಮಾ ಕಂಟಿನ್ಯೂ ಮಾಡಬಾರ್ದು. ಅದು ಯಾವ ಟ್ರ್ಯಾಕ್ ಕೂಡ ಕಂಟಿನ್ಯೂ ಮಾಡಬಾರ್ದು. ಗೊತ್ತಾಗುತ್ತೆ ಇವತ್ತು ಆಡಿಯನ್ಸ್ಗೆ. ಮ್ಯೂಸಿಕ್ಗೋಸ್ಕರನಾದರೂ ನೋಡಬೇಕು. ಯಾಕಂದರೆ ಅದು ಮ್ಯೂಸಿಕ್ ಆದ ಅನಂತ್ ಆರ್ಯನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಯಾಕಂದ್ರೆ ನಾನು ಒಬ್ಬ ಮ್ಯೂಸಿಷಿಯನು, ನಾನು ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮಾಡ್ತೇನೆ, ಕಂಪೋಸ್ ಕೂಡ ಮಾಡ್ತೀನಿ. ಆದರೆ ಇಲ್ಲಿ ಆ ಮ್ಯೂಸಿಕ್ ಎಲ್ಲಿಯೂ ನಿಮಗೆ ಅತಿರೇಕ ಅನಿಸೋದಿಲ್ಲ, ಮತ್ತೆ ಕಡಿಮೆನೂ ಅಂತ ಅನಿಸೋದಿಲ್ಲ. ಅದು ಎಲ್ಲಿ ಬೇಕೋ ಅಷ್ಟೇ ಮಾಡ್ತಾ ಸೈಲೆನ್ಸಲ್ಲಿ ಆಟ ಆಡಿದ್ದಾರೆ. ಈ ಮೌನದಲ್ಲಿ ಆಟ ಆಡೋದು ಅನ್ನೋಂಥದ್ದು ಹೇಳ್ತದೆ. ಆ ಒಂದು ಈಗ ಅದು ಕೆಲವೊಂದು ಸೀನ್ಸ್ ಇದೆ, ಅಜ್ಜಿದು ಆ ಎಕ್ಸ್ಪ್ರೆಷನ್ಸು, ಅದು ಹೇಳ್ಬೇಕು ನೀವು. ಇಲ್ಲ, ಏನಾಗುತ್ತೆ ಸಿನಿಮಾದಲ್ಲಿ ತುಂಬ ವಾಚ್ಯಾರ್ಥಗಳಿರಬಾರ್ದು. ಸೊ ನಮಗೆ ಸೈಲೆನ್ಸ್ ಕೂಡ ಇಂಪಾರ್ಟೆಂಟು ಈ ಥರದ ಸಿನಿಮಾಗಳಲ್ಲಿ. ಮೌನ 100 ಡೈಲಾಗ್ಗಳಿಗೆ ಸಮ. ಒಂದು ಮೌನ, ಯಾವುದೋ ಒಂದು ಜಾಗದಲ್ಲಿ ಒಂದು ಡೈಲಾಗ್ ಹೇಳೋದಿರುತ್ತೆ. ಆ ಡೈಲಾಗ್ಗೆ ನಮಗೆ ಎಷ್ಟು ಬರೆದ್ರದು ಆ ತೀವ್ರತೆ ಇನ್ನೂ ಜಾಸ್ತಿನೇ ಇರುತ್ತೆ. ಇದು ಕಮ್ಮಿನೇ ಆಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಆ ಸೈಲೆನ್ಸ್ ಒಂದು ಬಿಟ್ಬಿಟ್ರೆ ಎಲ್ಲಕ್ಕೂ ಅದು ಮ್ಯಾನೇಜ್ ಆಗಿಬಿಡುತ್ತೆ. ಆ ಮ್ಯೂಸಿಕ್ ಹೇಳಬೇಕು ಅಂದರೆ ಅವರು ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಅನಂತ್ ಆರ್ಯನ್ ಅವರು. ಅಷ್ಟು ಸಿನಿಮಾಗಳಲ್ಲಿ ಅವ್ರಿಗೆ ಅನ್ಸೋದು ಪ್ರತಿ ಕ್ಷಣ ಅವ್ರಿಗೆ ಹಾಡೋದು ಇದೇ ಸಿನಿಮಾ. ಒಂದೊಂದು ಟ್ರ್ಯಾಕಲ್ಲಿ ಕೂಡ ಕೇಳ್ತಾ ಇದ್ರೆ ಸೌಂಡ್ನ ಎಲ್ಲೋ ನಮ್ಮ ಇದಲ್ಲ ಸಿನಿಮಾ, ನಮ್ಮ ಕನ್ನಡದಲ್ಲಿ ಯಾವುದೋ ಫಾರಿಂದ ಯಾವುದೋ ನೋಡ್ತಾ ಇದ್ದೀವಿ, ಆ ಥರದ ಸೌಂಡ್ಗಳು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಸಿಕ್ಕಿದ್ದು ಕೂಡ ನಮಗೆ ಪುಣ್ಯ. ಆಮೇಲೆ ಎಷ್ಟವ್ರಿಗೆ ಸಬ್ ಟೈಟಲ್ಗಳನ್ನು ಸಬ್ ಟೈಟ್ಲು ನೋಡಬೇಕು. ಅದು ಸಬ್ ಟೈಟ್ಲುಗಳು
ಒಂದು 1 ಅವರ್ಗೆ ಮಾಡಿ ಬಿಸಾಕಂತ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ಎಲ್ಲರೂ ಈಗ ಟೆಕ್ನಿಷಿಯನ್ಗಳಿಗೆ ಏನೋ ಗೊತ್ತಿರಲ್ಲ, ಇವ್ರು ಯಾರು ಸಬ್ಟೈಟ್ಲ್ ಮಾಡ್ತಾರೋ ಹೋಗಲ್ಲಿ ಮಾಡಿಸ್ಬಿಡೋಣ ಅಂತ ಹೋಗ್ತಾರೆ. ಸಬ್ಟೈಟ್ಲ್ಗಳು ಯಾಕೆ ಅಂದರೆ ನಮ್ಮದು ಈ ಫಿಲಮ್ ಫೆಸ್ಟಿವಲ್ಗಳಿಗೆ ಸಿನಿಮಾನ ಕಳಿಸ್ಬೇಕು ಅಂದರೆ ಅವ್ರಿಗೆ ಯಾರಿಗೂ ಕನ್ನಡ ಗೊತ್ತಿರಲ್ಲ. ಸಬ್ಟೈಟ್ಲ್ ಆಧಾರದ ಮೇಲೆ ಸಿನಿಮಾನ ಜಡ್ಜ್ ಮಾಡ್ತಾ ಇರ್ತಾರೆ. ಆ ಸಬ್ಟೈಟ್ಲ್ ಮತ್ತೊಂದು ಅಪಾರ್ಥ ಮಾಡುತ್ತೆ, ಅದಾಗಬಾರ್ದು. ಅದಕ್ಕೆ ಒಳ್ಳೆ ಸುರೇಶ್ ಪದ್ಮನಾಭ್ ಅಂತ ಅವರು ಸಬ್ಟೈಟ್ಲ್ ಮಾಡಿದ್ದಾರೆ. ಅವರು ಹಲವಾರು ಮೂವಿಗಳಿಗೆ ಮಾಡಿದ್ದಾರೆ ಸಬ್ಟೈಟ್ಲು. ಅವ್ರದ್ದು ಅಷ್ಟೇ, ಎಷ್ಟಿರಬೇಕು, ಅದು ಹೇಗಿರಬೇಕು, ಅಲ್ಲಿಯವ್ರಿಗೆ ಯಾವ ರೀತಿ ರೀಚ್ ಮಾಡಬೇಕು ಅಂತ ತುಂಬ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಓವರಾಲ್ ಟೆಕ್ನಿಕಲಿ ನಾವು ಎಲ್ಲಿಯೂ ಕಡಿಮೆ ಮಾಡಿಲ್ಲ. ಅದು ಹೌದು, ಕೆಲವೊಂದು ಈಗ ಅವಾರ್ಡಿಗೋಸ್ಕರನೇ ಮಾಡುವ ಸಿನಿಮಾಗಳಿಗೆ ಎಷ್ಟು ನಾವು ಕಡಿಮೆ ಖರ್ಚು ಮಾಡಬೇಕು, ಯಾಕಂದರೆ ಅವ್ರಿಗೆ ಥಿಯೇಟ್ರಲ್ಲಿ ರಿಲೀಸ್ ಮಾಡುವ ಪ್ಲ್ಯಾನ್ ಇರೋದಿಲ್ಲ. ಮತ್ತು ಅದು ಇಷ್ಟಕ್ಕೆ ಅಂತ ಒಂದು ಎಷ್ಟು 10 ಲಕ್ಷ ಸಬ್ಸಿಡಿ ಬರುತ್ತೆ, ಒಂದು ಯಾವುದೊಂದು ಅವಾರ್ಡ್ ಬರುತ್ತೆ. ಇಲ್ಲ, ಈ ಥರದವರೇ ತುಂಬ ಜನ ಇದ್ದಾರೆ. ಇಲ್ಲ, ಅವಾರ್ಡ್ ಮೂವಿ ಅಂದ ತಕ್ಷಣ ಏನಾಗುತ್ತೆ, ಒಂದು ಭ್ರಮೇಲಿ ಇರ್ತಾರೆ. ಅವಾರ್ಡ್ ಅಂದರೆ ತುಂಬ ಪ್ಲೈನು, ಅದು ಏನು ಇಲ್ವೇನೋ, ತುಂಬ ಕಡಿಮೆ ಖರ್ಚು ಮಾಡಿದ್ದಾರೆ, ಕಡಿಮೆ ದಿನದಲ್ಲಿ ಶೂಟ್ ಮಾಡಿದ್ದಾರೆ ಅನ್ನೋದು ಅನಿಸುತ್ತೆ. ನಮಗೂ ಅನ್ನಿಸ್ತಿತ್ತು ಮುಂಚೆ. ಇಲ್ಲ, ಯಾಕೆ ಹಿಂಗೆ ಹೇಳ್ತಾರೆ ಅಂತ, ಕಾಲ ಬದಲಾಗ್ತಾ ಇದೆ ಇದು. ಸೊ ಇವತ್ತು ಬೆಂಗಳೂರು ಫೆಸ್ಟಿವಲ್ಗಳಲ್ಲಿ ನೀವು ಸಿನಿಮಾ ನೋಡಿದ್ರೆ, ಅದು ಕೂಡ ಎಲ್ಲ ಅವಾರ್ಡ್ ಮೂವಿಗಳೇ ನೋಡಿದ್ರೆ, ಅವರು ಒಂದೊಂದು ಮೂವಿಗೆ 5-6 ಕೋಟಿ ಖರ್ಚು ಮಾಡ್ತಾರೆ. 5-6 ಕೋಟಿ ಕಡಿಮೆ, ಅದು ಇನ್ನೂ ಹೆಚ್ಚಿಗೆ ಖರ್ಚು ಮಾಡ್ತಾರೆ. ಸೊ ಏನು ಖರ್ಚು ಮಾಡಬೇಕು ಅಲ್ವಾ? ಸೊ ನಮ್ಮ ಒಂದು ಆತ್ಮವಿಶ್ವಾಸಕ್ಕೆ ಪೂರಕವಾಗಿ ಅದು ನಿಲ್ಲಬೇಕು, ಯಾವುದೇ ಕೆಲಸ ಮಾಡಬೇಕು ಅಂದರೂ ಕೂಡ. ಹಾಗಾಗಿ ಆರ್ಟ್ ಮೂವಿ ಅಂದರೆ ಒಂದು ಇಷ್ಟಲ್ಲಿ ಕಡಿಮೆನಲ್ಲಿ ಆಗ್ಬಿಡುತ್ತೆ, ಏನೋ ಮುಗ್ದೋಗುತ್ತೆ ಅಂತ ಇರ್ತಾರೆ. ಅದಲ್ಲ, ಯಾವುದೇ ಮೂವಿ ಆದರೂ ಅದಕ್ಕೇನು ಬೇಕು ಅದಕ್ಕೆ ಶೂಟ್ ಮಾಡಬೇಕು. ಒಂದು 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 ನಾವು ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತಾ ಇರ್ತೀವಿ, ಸುಮ್ಮನೆ ನಾವು ಮಾಡಬಾರ್ದು. ಆ ಸನ್ನಿವೇಶಕ್ಕೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾವು ಅರ್ಥೈಸಿದ್ದೀವಿ ಈ ಸಿನಿಮಾ ಮೂಲಕ. ಸೊ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಸರ್? ಥಿಯೇಟ್ರ್ ಪ್ಲ್ಯಾನ್ ನಡೀತಾ ಇದೆ ಎಷ್ಟೇ ಏನು ಅಂತ. ತುಂಬಾ ದೊಡ್ಡ ಇದಕ್ಕೆಲ್ಲ ಅಂತ ಹೋಗ್ತಾ ಇಲ್ಲ. ಸೊ ಇದೇ ನೋಡೋಂಥ ಒಂದು ವರ್ಗ ಇದ್ದಾರೆ. ಸೊ ಅವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ಥಿಯೇಟ್ರಿಗೆ ಬಂದರೆ ಯಾವ್ಯಾವ ಆಡಿಯನ್ಸ್ನ ಕವರ್ ಮಾಡ್ಬೋದು ಅನ್ನೋದನ್ನು ಚಿಂತನೆ ಮಾಡಿ. ಇದು ಪಕ್ಕಾ ಮಾಸ್ ಸಿನಿಮಾ ಅಲ್ಲ, ಅವಾರ್ಡ್ ಸಿನಿಮಾನಲ್ಲ, ಅವಾರ್ಡ್ ಜಾಸ್ತಿ ಬಂದ ಸಿನಿಮಾ. ಅವಾರ್ಡ್ ಸಿನಿಮಾ ಅನ್ನೋದಕ್ಕೂ ಅವಾರ್ಡ್ ಜಾಸ್ತಿ ಬಂದ ಸಿನಿಮಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹಾಗಂತ ಇದು ಪಕ್ಕಾ ಮಾಸ್ ಫೈಟ್ ಇಲ್ಲ, ಹೊಡಿಬಡಿ ಇಲ್ಲ, ಮನಸುತ್ತಿ ಇಲ್ಲ, ಮತ್ತು ಒಂದು ಹೊಡಿಯೋದು, ಒಂದು ಯಾರೋದು ರೋಪ್ ಹಾಕಿ ಅದೆಲ್ಲ ಇಲ್ಲಿ ಏನಿಲ್ಲ. ರಿಯಲಿಸ್ಟಿಕ್ ಪಕ್ಕ ಬೇಕು ಅಂತಾನೆ ಅನ್ಸಲ್ಲ. ಅದು ನೋಡ್ತಾ ಇದ್ರೆ ಬೇರೆನೇ ಹೇಳ್ಕೊಂಡು ಹೋಗ್ಬಿಡುತ್ತೆ. ಇದೇನೋ ಹೊಸದೇನೋ ನೋಡ್ತಾ ಇದೀವಲ್ಲ, ಅದು ಯಾವುದೋ ಹೊಸ ಕತೆ ನೋಡ್ತಾ ಇದೀವಲ್ಲ ಅಂತ ಅನ್ಸ್ಬಿಡುತ್ತೆ. ಹೌದು, ಆದರೆ ಥಿಯೇಟರ್ ವಿಡಿಯೋಲಿ ನಾವು ಎಷ್ಟು ಪ್ಲಾನ್ ಮಾಡಿದ್ದೇವೆ, ಆದ್ರೆ ಒಂದು ರೀತಿಯ ಭಯನೂ ಇದೆ, ಅದನ್ನ ಎಷ್ಟು ಇಟ್ಕೋತಾರ ಅನ್ನುವಂಥದ್ದು. ಅದು ನನಗೆ ಒಂದು ಈಗ ಬೇರೆ ಬೇರೆ ಕೆಲವು ಇಂಟರ್ವ್ಯೂಗಳನ್ನು ನೋಡ್ತಿರುವಾಗ ನನ್ನ ಥಿಯೇಟರ್ ಮಲ್ಟಿಪ್ಲೆಕ್ಸ್ಗಳ ಮಾಲೀಕರಲ್ಲಿ ವಿನಂತಿ, ನೀವು ಈ ಸಿನಿಮಾ ದಯವಿಟ್ಟು ಇಟ್ಕೊಳ್ಳಿ. ಯಾಕಂದರೆ ಈ ಸಿನಿಮಾ ಒಮ್ಮೆಲೆ ಮಾಸಲ್ಲಿ ಒಮ್ಮೆ ಮ್ಯಾಗ್ನೆಟ್ ಮಾಡುವ ಒಂದು ಸಿನಿಮಾ ಅಲ್ಲ. ಯಾಕಂದರೆ ದೊಡ್ಡ ಸ್ಟಾರ್ ಏನು ಸ್ಪೆಷಲ್ ಸ್ಟಾರ್ ಕಾಸ್ಟಿಂಗ್ ಅನ್ನುವಂಥದ್ದಲ್ಲ ಅದು. ಹಾಗಂತ ಈ ಪಾತ್ರಕ್ಕೆ ಯಾರು ಬೇಕು ಅವರು ಸೂಟ್ ಆಗುವ ಸ್ಟಾರ್ ಕಾಸ್ಟಿಂಗ್ ಇದೆ. ಇದು ತುಂಬ ಇಂಪಾರ್ಟೆಂಟು. ಆದ ಕಾರಣ ದಯವಿಟ್ಟು ಇದನ್ನು ಸ್ವಲ್ಪ ಪೇಷನ್ಸಿಂದ ಜನಗಳಿಗೆ ಬರುವ ಹಾಗೆ ಮಾಡಿ. ಯಾಕಂದರೆ ಹಾಗಂತರ ಇದು ಮೌತ್ ಪಬ್ಲಿಸಿಟಿ ಆಗಿಯೇ ಮೆಲ್ಲ ಬರುತ್ತೆ. ದಯವಿಟ್ಟು ಇದನ್ನು ನೀವು ತೆಗೆಯುವುದೇ ಒಂದೇ, ಭ್ರೂಣ ಹತ್ಯೆ ಮಾಡುವುದು ಒಂದೇ, ಈ ಸಿನಿಮಾ ಹತ್ಯೆ ಮಾಡುವುದು ಒಂದೇ. ಯಾಕಂದರೆ ಈ ಸಿನಿಮಾ ಜನ ನೋಡಿದರೆ ಎಲ್ಲೋ ಒಂದು ಹತ್ಯೆ ನಿಲ್ಲುತ್ತೆ. ಇದು ಹತ್ಯೆ ಆದರೆ, ಸಿನಿಮಾ ಹತ್ಯೆ ಆದರೆ ಆ ಹತ್ಯೆಗೆ ಇಂಡೈರೆಕ್ಟ್ ಆಗಿ ನೀವು ಪುನಃ ಪಾಲುದಾರರಾಗ್ತೀರಿ ಅನ್ನುವಂಥದ್ದು. ಅದೇ ರೀತಿ ಆಡಿಯನ್ಸ್ ಅಲ್ಲಿ ಮತ್ತೊಂದು ವಿನಂತಿ, ಈ ಸಿನಿಮಾ ಅನ್ನುವಂಥ ಈ ಭ್ರೂಣ ಹತ್ಯೆ ಅನ್ನುವಂಥದ್ದು ಒಂದು ಇದು ಮೆಸೇಜ್, ಇಟ್ಸ್ ಎ ಸೋಷಿಯಲ್ ಮೆಸೇಜ್ ಅನ್ನೋ ಒಂದು ಇಮೋಷ್ನಲ್ ಕನೆಕ್ಟ್ ಆಗೋ ರೀತಿಯಲ್ಲಿ ಡೈರೆಕ್ಟರ್ಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಆ ಮಾಸನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಮ್ಗಂದ್ರೆ ಒಂದು 50 ಕೋಟಿ ಸಿನಿಮಾ ಬಜೆಟ್ನ ಸಿನಿಮಾ ಅದಕ್ಕೆ ಅದರಲ್ಲಿ ಅದು ಇದೆ, ಇದರಲ್ಲಿ ಇಲ್ಲ. ಯಾಕಂದರೆ ಎಲ್ಲೆಲ್ಲಿ ಏನೇನು ಹಾಕಬೇಕು ಅದನ್ನೇ ಹಾಕಬೇಕು. ನೀವು ಇದಕ್ಕೆ ಏನು ನೀವು ಮೊಸರನ್ನ ಮಾಡಲಿಕ್ಕೆ ಹೋಗಿ ಬಿರಿಯಾನಿ ಮಸಾಲೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡಿದರೆ ಅದು ತಪ್ಪಾಗತ್ತೆ. ಇದಕ್ಕೆ ಎಷ್ಟು ಬೇಕು, ಇದಕ್ಕೆ ದಾಳಿಂಬೆ ಹಾಕ್ಬೇಕಾ, ಇದು ಹಾಕ್ಬೇಕಾ, ಅದೆಲ್ಲ ಹಾಕಿದ್ದೀವಿ. ಅದರಂಥ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕಲಿಕ್ಕೆ ಇದಕ್ಕೆ ಆಗೋದಿಲ್ಲ, ಮಾಡಲೂಬಾರ್ದು, ಅದನ್ನು ಎಕ್ಸ್ಪೆಕ್ಟ್ ಮಾಡೋದು. ಹಾಗಾಗಿ ಈ ಸಿನಿಮಾಗೆ ನೋಡಿಕೊಂಡು ಪ್ರೀತಿಯಿಂದ ಒಪ್ಪಿಕೊಂಡು ಮಾತ್ರ ಅಲ್ಲ, ಈ ಸಿನಿಮಾ ನೋಡಿದ ನಂತರ ಪ್ಲೀಸ್ ಒಂದು 10 ಜನರಿಗೆ ರೆಫರ್ ಮಾಡಬೇಕು.
ಯಾಕೆ ರೆಫರ್ ಮಾಡಬೇಕಂದ್ರೆ ನಮ್ಮ ಸುತ್ತಮುತ್ತಲು ಎಷ್ಟು ನಿಮ್ಮ ಮನೆಯ ಸುತ್ತಮುತ್ತಲು ಒಂದು ಗಂಡ ಹೆಂಡತಿ ಇವತ್ತಿನ ಡೈಲಾಗ್ ನಡೀತಿರ್ಬೋದು, ನಮಗೆ ಮಗು ಬೇಡ, ಆ ಹೆಂಡತಿಗೆ ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗದೇ ಇರ್ಬೋದು. ಒಂದು ಇದು ಮಗು ಅಂದರೆ ತೆಗಿಲಿಕ್ಕೆ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತ ನಡೀತಿರ್ಬೋದು. ಹಾಗಾಗಿ ಯಾರು ಕೌನ್ಸಿಲಿಂಗ್ ಮಾಡುವವರು? ನಮಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅವರ ಗಂಡ ಹೆಂಡತಿ ಮಂಡ್ಲಿಗೆ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಈ ಸಿನಿಮಾ ಹೋಗಿ ಮಾಡುತ್ತೆ, ಅದು ಗ್ಯಾರಂಟಿ, ಅದು ಮಾಡಲಿಕ್ಕೆ ಆಗುತ್ತೆ. ಅದರಿಂದ ಆ ಮಕ್ಕಳು, ಹೆಣ್ಣು ಮಕ್ಕಳು, ಇಲ್ಲಿಯ ಭ್ರೂಣದಲ್ಲಿ ಬರುವಂಥ ಮಕ್ಕಳು, ಭ್ರೂಣವಂತ ಇರುವಂಥ ಮಕ್ಕಳು ಸ್ಟಿಲ್ ಬರ್ತ್ ಅಂತೇಳಿ ಹೊಟ್ಟೆಯಲ್ಲೇ ಸಾಯಿಸುವಂಥ, ನಮ್ಮ ಭಾಷೆಯಲ್ಲಿ ಮೆಡಿಕಲ್ ಭಾಷೆ ಸ್ಟಿಲ್ ಬರ್ತ್ ಅನ್ನೋದು, ಅದನ್ನು ಸಾಯಿಸುವಂಥ ಪ್ರಮೇಯ ತಪ್ತದೆ. ಅದಕ್ಕೆ ನೀವು ನಮ್ಮವರಾಗಬೇಕು. ನೀವು ಏನು ಮಾಧ್ಯಮಗಳು ಅವರವರ ಕರ್ತವ್ಯ ಮಾಡ್ತಿದ್ದೇವೆ, ಪ್ರಮೋಷನ್ನು ಮಾಡಿದ್ದೇವೆ, ಎಲ್ಲವೂ ಮಾಡಿದ್ದೇವೆ. ಯಾವುದೇ ಒಂದು ದೊಡ್ಡ ಸಿನಿಮಾಕ್ಕೆ ಕಡಿಮೆ ಇಲ್ಲದಂತೆ ಆಟೋ ಪ್ರಮೋಷನ್ ಇದ್ದರೂ, ಮೀಡಿಯಾ ಪ್ರಮೋಷನ್ ಇರ್ಬೋದು, ಪ್ರಿಂಟ್ ಪ್ರಮೋಷನ್ ಇದೆ, ಎಲ್ಲ ರೀತಿಯಲ್ಲೇ ಖರ್ಚು ಮಾಡಿದ್ದೇವೆ. ಅಂದರೆ ಪ್ರಮೋಷನಿಂದ ಸಿನಿಮಾ ಹಾಳಾಗಬಾರ್ದು. ಅದು ಕೂಡ ನಾಳೆ ಅದು ಹೇಳ್ತಾರೆ, ಎಲ್ಲ ಸಿನಿಮಾ ಆದರೆ ಪ್ರಮೋಷನ್ ಮಾಡಲಿಲ್ಲ ಅನ್ನುವಂಥದ್ದು. ಇದೂ ಕೂಡ ಮಾತು ಬರ್ಬೋದು ಅನ್ನುವಂಥದ್ದು ನನಗೆ ಎಲ್ಲಿ ಇತ್ತು. ಅದನ್ನು ಎಲ್ಲ ರೀತಿಯಿಂದ ಮಾಡಿದ್ದೇವೆ. ಆ್ಯಕ್ಚುಲಿ ಅದು ಹೇಳಬೇಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಪ್ರಮೋಷನ್ ಮಾಡಿದ್ದೇವೆ. ಅದು ಆದರೆ ಏನಾಗುತ್ತೆ ಗೊತ್ತಾ, ಈ ದೊಡ್ಡ ಟ್ಯೂಬ್ ಲೈಟ್ ಇರುವಾಗ ಸಣ್ಣ ಸೀರಿಯಲ್ ಲೈಟು ಅದು ಕಾಣಲ್ಲ ಜನರಿಗೆ. ಇದು ಒಂದು ಚಿಕ್ಕ ನಂದಾದೀಪ, ಆ ನಂದಾದೀಪವನ್ನು ಮಂದವಾಗಿ ಉರಿಯುತ್ತದೆ. ಆದರೆ ಲೈಟ್ ಇಲ್ಲದಾಗ ಬೇಕಾಗಿರೋದು ಈ ನಂದ ದೀಪನೇ, ಮನೆ ಮನೆ ಬೆಳಗಲಿಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೊಂದು ದೀಪ. ಈ ತಾರಿಣಿ ಅನ್ನುವಂಥದ್ದು ಶಕ್ತಿ ಅನ್ನುವಂಥದ್ದು ದೀಪ. ಇದು ದೊಡ್ಡ ಲೈಟ್ ಇರುವಾಗ ಈ ಚಿಕ್ಕ ದೀಪವನ್ನು ಮರಿಬೇಡಿ. ದೀಪದ ಪಾತ್ರ ದೀಪ ವಹಿಸುತ್ತೆ. ಜನರು ಇದನ್ನು ಮನೆ ಮನೆಗಳಲ್ಲಿ ಬೆಳಗುವ ದೀಪಗಳಾಗಲಿ ಅನ್ನುವಂಥದ್ದೇ ನನ್ನ ಆಸೆ.